ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಮಮತಾ ಮೈಸೂರು. ಇವತ್ತು ಏನಂತ ಹೇಳಿದ್ರೆ ಫ್ರೆಂಡ್ಸ್, ಹೇರ್ ಯಾವ ರೀತಿ ನಾವು ಸ್ಟ್ರೈಟ್ನಿಂಗ್ ಇದರಲ್ಲಿ ಯಾವ ರೀತಿ ನಾವು ಮಾಡ್ಬೋದು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ಅಂದರೆ ಇದನ್ನು ಯಾವ ರೀತಿ ಉಪಯೋಗಿಸ್ಕೋಬೇಕು ಮತ್ತು ಎಷ್ಟು ಅದು ಅದು ಯೂಸ್ ಮಾಡೋದಕ್ಕಿಂತ ಮೊದಲು ಯಾವ ಒಂದು ಹೀಟ್ ಪ್ರೊಟೆಕ್ಷನ್ನ ನಾವು ಯೂಸ್ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ. ಈಗ ಏನಂತ ಹೇಳಿದ್ರೆ, ನಮ್ಮ ಹೇರ್ನ ಸ್ಟ್ರೈಟ್ನಿಂಗ್ ಮಾಡೋದಕ್ಕಿಂತ ಮೊದಲು ಚೆನ್ನಾಗಿ ಹೇರ್ ವಾಶ್ ಮಾಡ್ಕೋಬೇಕು. ಅಂದರೆ ನೀವು ಯಾವುದಾದ್ರು ಶಾಂಪೂ ಅದರಲ್ಲೆಲ್ಲ ಯೂಸ್ ಮಾಡ್ಕೊಳ್ಳಿ. ಆಮೇಲೆ ಇದು ಹರ್ಬಲ್ ಕೆರಟೈನ್ ಅನ್ನೋದು ಒಂದು ಪ್ರೊಫೆಷನಲ್ ಹೇರ್ ಕೇರ್ ಅಂತ ಸಿಗುತ್ತೆ, ಮಾಸ್ಕ್. ಅದನ್ನು ಯೂಸ್ ಮಾಡ್ಕೋಬೇಕು. ಆಗ ಫುಲ್ಲು ಹೇರು ಸ್ಟ್ರೈಟ್ ಆಗುತ್ತೆ ಮತ್ತು ತುಂಬ ಚೆನ್ನಾಗಿ ಶೈನಿಯಾಗಿ ಇರುತ್ತೆ. ಈಗ ಏನಂತ ಹೇಳಿದ್ರೆ ಫ್ರೆಂಡ್ಸ್, ನಾನು ಈಗ ಹೇರ್ ಸ್ಟ್ರೈಟಿಂಗ್ ಮಾಡೋದಕ್ಕಿಂತ ಮೊದಲು ಅಂದರೆ ನಾನು ಒಂದು ಟಿಪ್ಸ್ ಹೇಳ್ತೀನಿ. ಏನಂತ ಹೇಳಿದ್ರೆ, ಯಾವಾಗಲೂ ನಾವು ಹೇರ್ನ ಅದ್ರ ರೂಟ್ಸಿಂದ ಮಾಡಬಾರ್ದು, ಯಾವ ರೂಟ್ಸ್ ಹತ್ರ ಟಚ್ ಮಾಡಬಾರ್ದು. ಯಾವಾಗಲೂ ನಾವು ಈ ರೀತಿ ಎರಡು ಭಾಗನ ಮಾಡ್ಕೋಬೇಕು. ಹೇರ್ನ ಈ ರೀತಿ ಎರಡು ಭಾಗ ಮಾಡಿಕೊಂಡು ಆ ನಂತರ ಚೆನ್ನಾಗಿ ಅದನ್ನು ಕೂಮ್ ಮಾಡಬೇಕು. ಅಂದರೆ ಇದನ್ನು ಸಿಕ್ಕೆಲ್ಲ ಇರುತ್ತೆ, ಈ ಸಿಕ್ಕೆಲ್ಲ ಕ್ಲೀನಾಗಿ ಬಿಡಿಸ್ಕೋಬೇಕು. ನೋಡಿ, ಇದು ಈ ರೀತಿ ನೀಟಾಗಿ ಇದನ್ನು ಬಿಡಿಸ್ಕೋಬೇಕು. ಎರಡು ಭಾಗ ಮಾಡ್ಕೋಬೇಕು. ಎರಡು ಭಾಗ ಮಾಡಿಕೊಂಡು ಬಿಡಿಸ್ಕೊಳ್ಳಿ ಫಸ್ಟು. ಆ ನಂತರ ಏನು ಮಾಡಬೇಕು ಅಂತ ಹೇಳಿದ್ರೆ, ನೀವು ಹೇರ್ ವಾಶ್ ಮಾಡಿರಲೇಬೇಕು. ಹೇರ್ ವಾಶ್ ಮಾಡದೆ ಯಾವತ್ತೂ ಸಹ ಈ ಹೀಟ್ ಪ್ರೊಟೆಕ್ಷನ್ ಅಂದರೆ ಇದು ಬಿ ಬ್ಲ್ಯಾಂಕ್ ಅನ್ನೋದು ಹೀಟ್ ಪ್ರೊಟೆಕ್ಷನ್ ಇರುತ್ತೆ, ಇದನ್ನು ಯೂಸ್ ಮಾಡಲೇಬೇಕು. ಇದು ಯೂಸ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮಗೆ ಅಷ್ಟು ಚೆನ್ನಾಗಿ ಅದು ಹೇರು ಸ್ಟ್ರೈಟಿಂಗ್ ಆಗೋದಿಲ್ಲ. ಆದ್ದರಿಂದ ನಾನು ಏನು ಹೇಳೋದು ಅಂತ ಹೇಳಿದ್ರೆ ಫ್ರೆಂಡ್ಸ್, ಸುಮ್ಮನೆ ಹೇರ್ನ ಹೋಗ್ಬಿಟ್ಟು ಯಾವಾಗಲೂ ಬ್ಯೂಟಿ ಪಾರ್ಲರಲ್ಲಿ ಯಾವಾಗಲೂ ಮಾಡಿಸ್ಕೋತಾ ಇರಬಾರ್ದು. ನಾವೂ ಸಹ ಸೆಲ್ಫಾಗಿ ನಮ್ಮ ಮನೆಯಲ್ಲಿಯೇ ಹೇರ್ನ ಸ್ಟ್ರೈಟ್ನರಿಂದ ಯಾವ ರೀತಿ ಸ್ಟ್ರೈಟ್ನಿಂಗ್ ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ನೋಡಿ. ಸ್ಟ್ರೈಟಿಂಗ್ ಮಾಡೋದಕ್ಕಿಂತ ಮೊದಲು ಫಸ್ಟು ನಾವು ಚೆನ್ನಾಗಿ ಕೂದಲನ್ನು ಇದು ಮಾಡಬೇಕು. ನಾನು ಮೊದಲೇ ಇಲ್ಲಿ ನೋಡಿ, ಇದೆಯಲ್ಲ ಈ ರೀತಿ ಹೇರ್ ಇರುತ್ತೆ. ಇದನ್ನು ಮೊದಲೇ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ಇದನ್ನು ಈ ರೀತಿ ಕ್ಲೀನಾಗಿ ರೀತಿ ಬಾಚ್ಕೊಂಬಿಡ್ಬೇಕು. ನೋಡಿ, ಈ ಥರ ತೋರಿಸ್ತಾ ಇದ್ದೀನಲ್ಲ, ಇದು ಹಾಕಿ ರೂಟ್ಸ್ಗೆ ಯಾವತ್ತೇ ಆಗಲಿ ಹೀಟ್ ಪ್ರೊಟೆಕ್ಷನ್ನ ಟಚ್ ಮಾಡಬಾರ್ದು. ಒನ್ಲಿ ಇದು ನಮ್ಮ ಹೇರ್ ಇರುತ್ತಲ್ಲ ಅದಕ್ಕೆ ಮಾತ್ರ ಇದು ಮಾಡಿ. ಅದಕ್ಕಿಂತ ಮೊದಲು ಏನು ಮಾಡಬೇಕಂದ್ರೆ, ನೀವು ಈ ರೀತಿ ನೀಟಾಗಿ ಇದನ್ನು ಇಲ್ಲಿ ಒಂದು ಹೇರ್ ಪಿನ್ನು ಅಥವಾ ಏನಾರು ಒಂದು ಹಾಕ್ಕೊಳ್ಳಿ. ನೋಡಿ, ನಾನು ಈಗ ಹೇರ್ ಪಿನ್ ಹಾಕ್ಬಿಡ್ತೀನಿ. ಹೇರ್ ಪಿನ್ ಹಾಕಿ ಕೇವಲ ರೂಟಿಗೆ ಮಾಡದೆ ಈ ಸೈಡೆಲ್ಲ ಮಾಡ್ತೀನಿ. ನೋಡಿ ಯಾವ ಥರ ಮಾಡ್ತೀನಿ ಅನ್ನೋ ಆ ರೀತಿಯ ಟಿಪ್ಸ್ಗಳನ್ನೆಲ್ಲ ಉಪಯೋಗಿಸ್ಕೊಂಡು ನಾವು ಹೇರ್ ಸ್ಟ್ರೈಟಿಂಗ್ ಮಾಡಿದ್ರೆ ಹೇರ್ಗೆ ಏನೂ ಹಾನಿ ಆಗೋದಿಲ್ಲ. ಈಗ ಇಲ್ಲಿ ಪಿನ್ ಹಾಕ್ಕೊಳ್ಳಿ. ಈ ಪಿನ್ ಹಾಕ್ಕೊಂಡು ಕೂದಲನ್ನು ನಾವೇನು ಮಾಡಬೇಕು ಅಂದರೆ ಎರಡು ಭಾಗನ ಮಾಡ್ಕೋಬೇಕು. ಅಂದರೆ ಇದನ್ನು ಟೂ ಪಾರ್ಟ್ಸ್ ಮಾಡ್ಕೋಬೇಕು. ಫಸ್ಟು ಏನಂತ ಹೇಳಿದ್ರೆ, ನೋಡಿ ಈ ರೀತಿ ನೀಟಾಗಿ ಸಿಕ್ಕೆಲ್ಲ ಬಿಡಿಸ್ಕೋಬೇಕು. ಅಂದರೆ ನಾವು ಏನಂದರೆ ಹೇರ್ ವಾಶ್ನ ಚೆನ್ನಾಗಿ ಕ್ಲೀನಾಗಿ ಮಾಡಿರಬೇಕು. ಆಗ ಹೇರ್ ಸ್ಟ್ರೈಟಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈಗ ನಾನು ಕೂದಲನ್ನು ಚೆನ್ನಾಗಿ ಸಿಕ್ಕನ್ನು ಬಿಡಿಸ್ಕೋತಾ ಇದ್ದೀನಿ. ಸಿಕ್ಕನ್ನು ಬಿಡಿಸ್ಕೋಬೇಕು. ಈ ಥರ ಸಿಕ್ಕು ಬಿಡಿಸಾದ ಮೇಲೆ ನಾವೇನು ಮಾಡಬೇಕು, ಕೆಲವರೆಲ್ಲ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಡೈರೆಕ್ಟಾಗೇ ಈ ಹೀಟ್ ಪ್ರೊಟೆಕ್ಷನ್ ಇಲ್ಲದೆ ಈ ಸ್ಟ್ರೈಟ್ನರ್ನ ಯೂಸ್ ಮಾಡಿಕೊಂಡು ಸ್ಟ್ರೈಟ್ನಿಂಗ್ ಮಾಡ್ಕೋತಾರೆ. ಬಟ್ ಅದು ರಾಂಗ್ ಮೆಥಡು. ಯಾವಾಗಲೂ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ, ಸ್ಟ್ರೈಟಿಂಗ್ ಮಾಡೋದಕ್ಕಿಂತ ಮೊದಲು ನಾವು ಈ ಪ್ರೊಟೆಕ್ಷನ್ ಅಂತ ಸಿಗುತ್ತೆ, ಏರ್ ಮಿಸ್ಟು. ಇದು ಏನಂದರೆ ಬಿ ಬ್ಲ್ಯಾಂಟ್ ಅನ್ನೋದು. ಇದರಲ್ಲಿ ಏನಂತ ಹೇಳಿದ್ರೆ, ವಿಟಮಿನ್ B5 ಇರುತ್ತೆ. ಗ್ರೇಪ್ ಸೀಡ್ ಆಯಿಲ್ ಅಂತ ಇದ್ರದ್ದು ಒಂದಿದು ಹೀಟ್ ಪ್ರೊಟೆಕ್ಷನ್. ಇದು ತುಂಬಾ ಚೆನ್ನಾಗಿರುತ್ತೆ. ಈ ಸ್ಪ್ರೇನ ಯಾವ ರೀತಿ ನಾವು ಸ್ಪ್ರೇ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಸೇಮ್ ನೀವು ಇದನ್ನು ಯೂಸ್ ಮಾಡಿದ್ರೆ ಸಲೂನಲ್ಲಿ ಯಾವ ರೀತಿ ಅವರು ಮಾಡಿರ್ತಾರೋ ಅದೇ ರೀತಿಯ ಒಂದು ಲುಕ್ಕು ಕೊಡುತ್ತೆ. ಮತ್ತು ಹೇರು ತುಂಬ ಚೆನ್ನಾಗಿ ಶೈನಿನೂ ಬರುತ್ತೆ, ತುಂಬ ಚೆನ್ನಾಗೂ ಕಾಣುತ್ತೆ. ನೋಡಿ, ಈಗ ನನಗೆ ಏನಂತ ಹೇಳಿದ್ರೆ, ಈಗ ಯಾವ ರೀತಿ ಅನ್ನೋದನ್ನು ತೋರಿಸ್ತೀನಿ. ಫಸ್ಟು ಇದನ್ನು ಓಪನ್ ಮಾಡ್ಕೊಳ್ಳಿ. ಇದು ಹೀಟ್ ಪ್ರೊಟೆಕ್ಷನ್ ಇದು
ಇದನ್ನು ಯಾವ ಥರ ಅಂದರೆ ಇಲ್ಲಿ ಇದಿರುತ್ತೆ, ನೀಟಾಗಿ ನೋಡಿ ಈ ಥರ ಸ್ಪ್ರೇ ಮಾಡ್ಕೊಳ್ಳಿ ಎಲ್ಲ ಹೇರ್ಗೆಲ್ಲ. ಆಮೇಲೆ ಈ ಕಡೆನೂ ಹಾಕ್ಕೊಳ್ತೀನಿ. ನೋಡಿ ಈ ರೀತಿ ಅದು ಗ್ರೇಪ್ಸ್ ಇರೋ ಅಂತಹ ಒಂದು ಸೀಡ್ ಆಯಿಲ್. ಇದು ಗ್ರೇಪ್ ಸೀಡ್ ಆಯಿಲು ತುಂಬಾ ಚೆನ್ನಾಗಿದೆ. ಇದು ಯಾವಾಗಲೇ ಆಗಲಿ ಫ್ರೆಂಡ್ಸ್, ಹೀಟ್ ಪ್ರೊಟೆಕ್ಷನ್ನ ಯೂಸ್ ಮಾಡೋಕ್ಕೆ ಮೊದಲು ಇದನ್ನು ಈ ರೀತಿ ಯೂಸ್ ಮಾಡಿ. ಮೊದಲು ಇದನ್ನು ಯೂಸ್ ಮಾಡ್ತಾಯಿದ್ದೆ, ಲೋರಿಯಲ್ದು ಒಂದು ಲಿಸ್ ಕಂಟ್ರೋಲ್ ಅನ್ನೋದು ಸಿಗುತ್ತೆ, ಇದನ್ನು ಯೂಸ್ ಮಾಡ್ಬೋದು. ಈಗ ಏನಂತ ಹೇಳಿದ್ರೆ ಇದು ಸ್ವಲ್ಪ ಅದಕ್ಕೆ ಅಡ್ಜಸ್ಟ್ ಆಗಬೇಕು. ಯಾಕೆಂದರೆ ತಕ್ಷಣವೇ ನೀವು ಇದನ್ನು ಕ್ಲೀನಾಗಿ ಪಾರ್ಟಿಷನ್ ಮಾಡಿಕೊಂಡು ನೀಟಾಗಿ ಇದನ್ನು ಕೂಮ್ ಮಾಡ್ಕೊಳ್ಳಿ. ಅದೇ ಸ್ವಲ್ಪನೇ ಕೂಮ್ ಮಾಡ್ಕೋಬೇಕು. ನೀಟಾಗಿ ಕೂಮ್ ಮಾಡಿಕೊಂಡ್ರೆ ಅದು ನೀಟಾಗಿ ಸ್ಟ್ರೈಟ್ನಿಂಗ್ ಮಾಡೋದಕ್ಕೆ ಇದು ಸ್ವಲ್ಪ ಏನಂತ ಹೇಳಿದ್ರೆ ಇದು ಹಾಕಿರ್ತೀವಲ್ಲ ಗ್ರೇಪ್ ಸೀಡ್ ಆಯಿಲ್ ಅಂತೀನಿ, ಇದು ಯಾವುದು ಹೀಟ್ ಪ್ರೊಟೆಕ್ಷನ್ ಆಯಿಲ್. ಇದು ಸ್ವಲ್ಪ ಇಲ್ಲೆಲ್ಲ ಸ್ವಲ್ಪ ಒದ್ದೆ ಥರ ಇರುತ್ತೆ, ವೆಟ್ಟಾಗಿರುತ್ತೆ. ಸೊ ಅದನ್ನು ಸ್ವಲ್ಪ ಇದಾಗೋ ತನಕ ಸ್ವಲ್ಪ ಡ್ರೈ ಆಗಬೇಕು. ಡ್ರೈ ಆಗೋದ್ಮೇಲೆ ಅದನ್ನು ಇದು ಮಾಡ್ಕೊಳ್ಳಿ. ಈಗ ನಾನು ಏನು ಮಾಡ್ತೀನಿ ಅಂದರೆ ಫ್ರೆಂಡ್ಸ್ ನೋಡ್ಕೊಳ್ಳಿ, ಈಗ ಇಲ್ಲಿ ಈ ಥರ ಇದೆ ಅಲ್ವಾ. ಈಗ ಇಲ್ಲಿ ತೋರಿಸ್ತೀನಿ ಯಾವ ಥರ ಅಂತ. ನಾನು ಕೂತ್ಕೊಂಡು ತೋರಿಸ್ತೀನಿ. ಇಲ್ಲಿ ಏನಂತ ಹೇಳಿದ್ರೆ ಕ್ಲೀನಾಗಿ ಬಾಚ್ಕೊಳ್ಳಿ. ಈ ಥರ ನೋಡಿ, ಈ ಥರ ಕೂಮ್ ಮಾಡ್ಕೊಳ್ಳಿ ಕ್ಲೀನಾಗಿ. ಯಾವತ್ತೇ ಆಗಲಿ ಫ್ರೆಂಡ್ಸ್, ಏನಂತ ಹೇಳಿದ್ರೆ ನಾವು ಈ ಒಂದು ಇದನ್ನ ಕ್ಲೀನಾಗಿ ಬಾಚ್ಕೊಂಡ್ರೆ ಕೂಮ್ ಮಾಡಿದ್ರೆ ಮಾತ್ರನೇ ತುಂಬ ಚೆನ್ನಾಗಿ ಅದು ಸೆಟ್ ಆಗುತ್ತೆ. ಯಾಕೆಂದರೆ ಅದಕ್ಕೆ ಹೀಟ್ ಪ್ರೊಟೆಕ್ಷನ್ ಆಯಿಲ್ ಹಾಕಿದ್ದೀವಲ್ವ. ಇವಾಗ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ ಇದನ್ನು ಸ್ವಲ್ಪನೇ ತೊಗೊಂಡು ಇದನ್ನು ಯಾವ ರೀತಿ ನಾನು ಸ್ಟ್ರೈಟಿಂಗ್ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ. ಯಾವತ್ತೇ ಆಗಲಿ ನಮ್ಮ ರೂಟಿಗೆ ಯಾವತ್ತೂ ಸಹ ನಾವು ಇದನ್ನು ಯಾವುದು ಈ ಸ್ಟ್ರೈಟ್ನಿಂಗಲ್ಲಿ ನಾವು ಇಲ್ಲಿಂದ ಮಾಡ್ಬೋದು. ಏನಿದ್ರು ರೂಟಿಂದ ಡೌನ್ ಇಲ್ಲಿಂದನೂ ಮಾಡ್ಬೋದು, ಇಲ್ಲಿಂದನೂ ಸಹ ಮಾಡ್ಕೊಂಡು ಹೋಗ್ಬೋದು. ತೋರಿಸ್ತೀನಿ, ಒಂದು ಸೆಕೆಂಡ್ ನೋಡಿ. ಈಗ ಆನ್ ಮಾಡಿದೆ. ಈಗ ಏನಂತ ಹೇಳಿದ್ರೆ ನಾವು ಸ್ವಲ್ಪನೇ ಕೂದಲ ಪಾರ್ಟಿಷನ್ ಮಾಡಿಕೊಂಡು ಇದನ್ನು ಕ್ಲೀನಾಗಿ ಕೂಮ್ ಮಾಡಿಕೊಂಡು ನೋಡಿ, ಈಗ ತೋರಿಸ್ತೀನಿ. ತುಂಬ ಚೆನ್ನಾಗಿ ಸ್ಟ್ರೈಟ್ ಆಗುತ್ತೆ. ಅಂದರೆ ಇದು ಇಲ್ಲಿ ಆನ್ ಮಾಡಿದ್ದೀನಿ ನೋಡಿ, ಗ್ರೀನ್ ಕಲರ್ ಲೈಟ್ ಆನ್ ಆಗಿರುತ್ತೆ. ಬೇಕಂದರೆ ನೀವು ಇಲ್ಲಿ ಆನು ಮಾಡ್ಕೊಳ್ಬೋದು. ಇದು ಆಫ್ ಆಗುತ್ತೆ, ಪುನಃ ಇಲ್ಲಿ ಆನ್ ಆಗುತ್ತೆ. ಇದರಲ್ಲೂ ಮಾಡ್ಬೋದು, ಬೇರೆ ಥರದ್ದೆಲ್ಲ ಸಿಗುತ್ತೆ. ನಾನು ಯಾವಾಗಲೂ ಇದರಲ್ಲೇ ಮಾಡೋದು. ಇದು ಕರ್ಲಿ ಹೇರ್ಗೂ ಸಹ ತುಂಬ ಚೆನ್ನಾಗಿರುತ್ತೆ ಮತ್ತು ಸ್ಟ್ರೈಟಿಂಗ್ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಫಿಲಿಪ್ಸ್ ಕಂಪ್ನಿದು ನೋಡಿ, ಈ ರೀತಿ ಇಲ್ಲಿಂದನೇ ಮಾಡಬೇಕು ನೋಡಿ. ಈ ಥರ ಮಾಡಿ ಫಿನಿಶಿಂಗ್ ಎಷ್ಟು ಕ್ಲೀನಾಗಿ ಬರುತ್ತೆ ಅಂತ ನೋಡ್ಕೊಳ್ಳಿ. ನೋಡಿ, ನಾನೇನಂದರೆ ಸ್ಟ್ರೈಟಿಂಗ್ ಮಾಡಿ ಸ್ವಲ್ಪ ಕೂದಲೆಲ್ಲ ಏನಾಗಿದೆ ಅಂತ ಹೇಳಿದ್ರೆ ಸ್ವಲ್ಪ ಬ್ರೌನ್ ಕಲರೇ ಇರೋದು ನಂದು ಹೇರು. ಸ್ವಲ್ಪ ಎರಡು ಬ್ಲ್ಯಾಕು ಬ್ರೌನು ಮಿಕ್ಸ್ ಇರುತ್ತೆ ನಂದು. ನೋಡಿ, ಈ ಥರ ಮಾಡಿ ಆಮೇಲೆ ಏನು ಮಾಡ್ಕೊಳ್ಳಿ, ಇದನ್ನು ಇಲ್ಲಿ ಈ ಥರ ತಗೋಬೇಕು. ಈ ಕಡೆ ಹಾಕ್ಕೊಂಡು ಇಲ್ಲಿ ಒಂದು ಕ್ಲಿಪ್ ಹಾಕ್ಕೊಳ್ಳಿ. ನೆಕ್ಸ್ಟು ನಂತರ ಇಲ್ಲಿ ಇದು ಮಾಡಬೇಕು. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಸ್ಟ್ರೈಟ್ನಿಂಗ್ನ ನಾವು 4000 ರೂಪೀಸ್ ಕೊಡೋ ಬದಲು ನಾವು ಏನಾದ್ರು ಫಂಕ್ಷನ್ ಟೈಮ್ನಲ್ಲಿ ಮಾತ್ರ ಅಲ್ಲಿ ಹೋಗಿ ಮಾಡಿಸ್ಕೋಬೇಕು. ಇಲ್ಲಾಂದರೆ ಮನೆಯಲ್ಲೇ ನಮ್ಗೆ ಬೇಕಾದಾಗ ಆರಾಮಾಗಿ ನಾವು ಹೇರ್ ಸ್ಟ್ರೈಟಿಂಗ್ನ ನಾವು ನಾವೇ ಮಾಡ್ಕೊಳ್ಬೋದು. ತುಂಬ ಈಸಿಯಾಗಿರುತ್ತೆ, ಹಣನೂ ಉಳಿತಾಯ ಆಗುತ್ತೆ. ಸುಮ್ಮನೆ ಹೋಗಿ ಯಾವಾಗ್ಲೂ ಬ್ಯೂಟಿ ಪಾರ್ಲರ್ಗೆ ಹೋಗೋ ಅಂಥ ಅಗತ್ಯ ಇರಲ್ಲ. ಯಾವಾಗಾದರೂ ಅಕೇಷನಾಗಿ ಫಂಕ್ಷನ್ ಇದ್ದಾಗ ಹೋಗ್ಬೋದು. ಈಗ ನೋಡಿ, ಇದಾಯ್ತಲ್ವಾ. ಈಗ ಇದಾಯಿತು. ಈಗ ಏನಂದರೆ
ಇದು ಆಫ್ ಮಾಡ್ಕೊಳ್ತೀನಿ. ಈಗ ನೋಡಿ, ಈಗ ಇದಾದಮೇಲೆ ಇಲ್ಲಿವರೆಗೂ ಬರಬೇಕು ಕ್ಲೀನಾಗಿ ಹೀಗೆ. ಆಮೇಲೆ ಇದರಲ್ಲೇ ಹೀಟ್ ಇರೋದೆ ನೋಡಿ, ಈ ಥರ ನೀಟಾಗಿ ಇಲ್ಲಿವರೆಗೂ ಬರುತ್ತೆ. ನೆಕ್ಸ್ಟು ಇದೆಲ್ಲ ನೋಡಿ, ಇಲ್ಲೂ ಈ ರೀತಿ ಸ್ಟ್ರೈಟ್ನಿಂಗ್ ಮಾಡ್ಕೊಂಡು ಹೋಗಿ. ನೆಕ್ಸ್ಟ್ ಏನಂತ ಹೇಳಿದ್ರೆ, ಇದು ಈ ಸೈಡೆಲ್ಲ ಆಯಿತು, ಇಷ್ಟೇ ಸಾಕು. ಮೀಡಿಯಮಾಗಿ ಮಾಡಬೇಕು, ಜಾಸ್ತಿ ಮಾಡೋಕ್ಕೆ ಹೋಗಬಾರ್ದು. ಜಾಸ್ತಿ ಮಾಡಿದ್ರೆ ಏನಂದರೆ ಕೂದಲಿಗೆ ಡ್ಯಾಮೇಜ್ ಆಗುತ್ತೆ. ಇಷ್ಟ ಆಯ್ತಲ್ಲ. ನೆಕ್ಸ್ಟ್ ಈ ಪೋರ್ಟಿಷಿಯನ್ ತೊಗೊಂಡು ಈಗ ಇದನ್ನು ಬಿಡ್ತೀನಿ. ಯಾವತ್ತೂ ರೂಟುಗೆಲ್ಲ ಮಾಡೋಕ್ಕೆ ಹೋಗಬೇಡಿ, ಇಷ್ಟು ಮಾತ್ರ ಮಾಡಿ. ನೆಕ್ಸ್ಟ್ ಈ ಕಡೆ ರೈಟ್ ಸೈಡು ಇದನ್ನು ಸಹ ಈ ರೀತಿ ಸ್ವಲ್ಪ ಸ್ವಲ್ಪ ಕೂದಲನ್ನು ತಗೊಂಡು ನೋಡಿ ಬಾಚ್ಕೊಳ್ಳಿ. ಈ ರೀತಿ ಬಾಚ್ಕೊಂಡು ಯಾವಾಗಲೂ ಇಲ್ಲಿಂದನೇ ತಗೊಳ್ಳಿ, ಚೆನ್ನಾಗಿ ಬರುತ್ತೆ, ನೀಟಾಗಿ ಬರುತ್ತೆ. ಇಲ್ಲಿಂದ ಮಾಡ್ಕೊಂಡೋಗಿ ನೋಡಿ, ಇದು ನೀಟಾಗಾಯಿತು. ನೆಕ್ಸ್ಟ್ ಇದನ್ನು ಸಹ ತೆಗೆದು ಮೇಲೆ ಈ ಥರ ಹಾಕಬೇಕು. ನಂತರ ಈ ಕಡೆ ಇರೋದನ್ನು ತಗೊಂಡು ಪುನಃ ಇಲ್ಲೆಲ್ಲ ಆಗಿಲ್ಲಲ್ಲ, ನೋಡಿ ಈ ರೀತಿ ಸ್ಟ್ರೈಟ್ನಿಂಗ್ ಮಾಡಿ. ತುಂಬಾ ಚೆನ್ನಾಗಿರುತ್ತೆ, ಶೈನಿಯಾಗಿರುತ್ತೆ. ಅಂದರೆ ಯಾವಾಗಲೂ ಸಹ ನಾವು ಹೇರ್ನ ತುಂಬ ಚೆನ್ನಾಗಿ ನೋಡ್ಕೋಬೇಕು. ಹೇರೆಲ್ಲ ಏನಾಗುತ್ತೆ ಅಂದರೆ ಉದುರೋದ್ರೆ ಮುಖದ ಅಂದನೇ ಚೆನ್ನಾಗಿ ಕಾಣೋದಿಲ್ಲ. ಸೊ ಅದರಿಂದ ಇರೋ ಕೂದಲನ್ನೆಲ್ಲ ನಾವು ಇರಬೇಕಾದ್ರೆ ತುಂಬ ಚೆನ್ನಾಗಿ ಕಾಪಾಡಿಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಈಗ ನಾನು ಕ್ಲೀನಾಗಿ ಮಾಡಿದ್ದೀನಿ. ನೋಡಿ ಈ ರೀತಿ ಮಾಡ್ಕೋಬೇಕು. ಇದೆಲ್ಲ ಮಾಡಾದ್ಮೇಲೆ ಏನಂತ ಹೇಳಿದ್ರೆ, ಈ ಕ್ಲಿಪ್ಪನ್ನು ತೆಗೀರಿ. ರೂಟಿಗೆ ಯಾವತ್ತೂ ಮಾಡೋಕ್ಕೆ ಹೋಗಬೇಡಿ. ಈಗ ನೋಡಿ, ನಾನು ಇದನ್ನು ಕ್ಲೀನಾಗಿ ಕೂಮ್ ಮಾಡ್ತೀನಿ. ಇನ್ನೂ ಚೆನ್ನಾಗಿ ಕೂತ್ಕೊಳ್ಳೋದು ನೋಡಿ, ಈ ಥರ ಇರುತ್ತೆ. ಮತ್ತು ಹೇರ್ ವಾಶು ನಾವು ಯಾವಾಗಲೂ ವಾರಕ್ಕೆ 2 ಸಾರಿ ಮಾಡ್ಕೊಳ್ತಾ ಇರಬೇಕು. ಅದರ ಜೊತೆಗೆ ಏನಂತ ಹೇಳಿದ್ರೆ, ನಾವು ಮನೆಯಲ್ಲೇ ಇರೋಂಥ ಮೆಂತ್ಯ ಆಗಿರ್ಬೋದು, ಅಥವಾ ಕರಿಬೇವಿನ ಸೊಪ್ಪಾಗಿರ್ಬೋದು, ಆಮೇಲೆ ಅಲೋವೆರಾ ಆಗಿರ್ಬೋದು, ಇದನ್ನೆಲ್ಲ ಯೂಸ್ ಮಾಡಿದ್ರೆ ಆವಾಗ ನಮ್ಮ ಹೇರು ಈ ಥರ ಚೆನ್ನಾಗಿ ಇರುತ್ತೆ. ಈಗ ನೋಡಿ, ನಾನು ಹೇರ್ ಸ್ಟ್ರೈಟಿಂಗ್ ಮಾಡಿದೆ, ಹೇರು ಎಷ್ಟು ಚೆನ್ನಾಗಿ ಇರುತ್ತೆ. ಅಂದರೆ ವಾರಕ್ಕೆ 1-2 ಸಾರಿ ಆದ್ರೂ ಸಹ ನೀಟಾಗಿ ತಲೆಗೆ ಸ್ನಾನ ಮಾಡಿಕೊಂಡು ಈ ರೀತಿ ನಿಮಗೆ ಬೇಕಾದರೆ ಹೇರ್ ಸ್ಟ್ರೈಟ್ನಿಂಗ್ ಮಾಡ್ಕೊಳ್ಬೋದು, ಮಾಡದೇನೂ ಇರ್ಬೋದು. ಮಾಡಿದ್ರೆ ಅದು ಏನಂದರೆ ತುಂಬ ಚೆನ್ನಾಗಿರುತ್ತೆ, ಹೇರೆಲ್ಲ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಮತ್ತು ಸ್ವಲ್ಪನೇ ತೊಗೊಂಡು ಈ ರೀತಿ ಮಾಡಿ ನೋಡಿ. ಈಗ ಯಾವ ಥರ ಇದೆ ನಂದು ಏನಂತ ಹೇಳಿದ್ರೆ, ಸ್ವಲ್ಪ ಲಾಂಗ್ ಇದೆ. ಸೊ ನಾನು ಈ ಥರನೇ ಯಾವಾಗಲೂ ಸಹ ಹೇರ್ನ ಸ್ಟ್ರೈಟ್ನಿಂಗ್ ಮಾಡ್ಕೊಳ್ಳೋದು. ಬ್ಯೂಟಿ ಪಾರ್ಲರ್ಗೆ ಯಾವಾಗಾದರೂ ಫಂಕ್ಷನ್ ಟೈಮ್ನಲ್ಲಿ ಮಾತ್ರ, ಏನಾದರೂ ದೊಡ್ಡ ಫಂಕ್ಷನ್ಗಳಿದ್ರೆ ಮಾತ್ರ ಹೋಗೋದಷ್ಟೇ. ಬೇರೆ ಟೈಮ್ನಲ್ಲೆಲ್ಲ ನಾನೇ ಸ್ವಂತ ನನ್ನ ಈ ಒಂದು ಫಿಲಿಪ್ಸ್ ಕಂಪ್ನಿ ಇದೆಯಲ್ಲ, ಈ ಕಂಪ್ನಿದು ಹೇರ್ ಸ್ಟ್ರೈಟ್ನಿಂಗಿಂದ ಮಾಡ್ತೀನಿ. ಯಾವುದೇ ಪ್ರಮೋಷನಲ್ ವಿಡಿಯೋ ಅಲ್ಲ ಇದು. ನಮ್ಮ ಹೇರ್ನ ಯಾವ ರೀತಿ ಸ್ಟ್ರೈಟ್ನಿಂಗ್ ಮಾಡ್ಬೋದು ಅನ್ನೋದ್ರೆ ಸ್ಟ್ರೈಟ್ನರಿಂದ ಇದನ್ನು ನಾನು ತೋರಿಸ್ಕೊಟ್ಟಿದ್ದೀನಿ. ನೀವು ಸಹ ಇದೇ ರೀತಿ ಹೇರ್ ಸ್ಟ್ರೈಟಿಂಗ್ನ ಮನೆಯಲ್ಲಿ ಮಾಡ್ಕೊಳ್ಬೋದು. ಮತ್ತು ಬೇರೆ ಕಂಪ್ನಿದೆಲ್ಲ ಸಿಗುತ್ತೆ ಫ್ರೆಂಡ್ಸ್. ಅವಾಗ ನಿಮ್ಗೆ ಯಾವ ಕಂಪ್ನಿದು ಇಷ್ಟ ಆಗುತ್ತೆ ಆ ಕಂಪ್ನಿದೆಲ್ಲ ತೊಗೊಳ್ಬೋದು. ಫಿಲಿಪ್ಸ್ ಕಂಪ್ನಿ ಬೆಸ್ಟ್ ಕಂಪ್ನಿ ಹೇರ್ ಸ್ಟ್ರೈಟಿಂಗ್ ಮಾಡೋದ್ರಲ್ಲಿ. ಸೊ ಅದರಿಂದ ಇದನ್ನು ತೊಗೊಳ್ಳಿ. ನೋಡಿ, ಈಗ ನಂದು ಹೇರ್ ಸ್ಟ್ರೈಟಿಂಗ್ ಹೆಂಗಿದೆ. ಆ ನಂತರ ಬೇಕಾದ್ರೆ ಇದನ್ನ ಕ್ಲಿಪ್ಪನ್ನ ಬೇಕಾದ್ರೆ ಈ ರೀತಿ ತೆಗಿಬೋದು. ಯಾಕೆ ಅಂತ ಹೇಳಿದ್ರೆ ನೋಡಿ, ಈಗ ನಾನು ಕ್ಲಿಪ್ಪೆಲ್ಲ ತೆಗಿತೀನಿ. ನಾನು ಯಾವತ್ತೇ ಆಗಲಿ ರೂಟಿಗೆ ನಾನು ಯಾವತ್ತೂ ಸಹ ಹೇರ್ ಸ್ಟ್ರೈಟಿಂಗ್ನ ಮಾಡ್ಕೊಳ್ಳಲ್ಲ. ಓನ್ಲಿ ಹೇರಿಂದ ಡೌನು ಈ ಕಡೆ ಇರುತ್ತಲ್ಲ, ಇದು ಮಾತ್ರ ಶೋಲ್ಡರಿಂದ ಈ ಕಡೆ ಇರೋ ಅಂಥದ್ದು ಮಾತ್ರ ನಾನು ಮಾಡ್ಕೊಳ್ಳೋದು. ನೋಡಿ, ಈಗ ಈ ರೀತಿ ಇದೆ ಹೇರು. ಮತ್ತು ಯಾವಾಗಲೂ ಸಹ ಹೇರ್ನ ತುಂಬ ಚೆನ್ನಾಗಿ
ನೋಡ್ಕೊಳ್ಬೇಕು. ಆಗ ನಮಗೆ ಇದಾಗಿರುತ್ತೆ. ಮತ್ತು ಹೀಟ್ ಪ್ರೊಟೆಕ್ಷನ್ ಇರೋಂಥ ಬೇರೆ ಬೇರೆ ಕಂಪ್ನಿದು ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತೆ, ಅದನ್ನು ಬೇಕಾದ್ರೆ ನೀವು ತಗೊಳ್ಬೋದು. ಇದು ಕೆರಾಟಿನ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ, ಅದನ್ನು ಸಹ ಯೂಸ್ ಮಾಡ್ಬೋದು. ಮತ್ತು ಈ ಹೀಟ್ ಪ್ರೊಟೆಕ್ಷನ್ ಮಾಡಿದೆ ನೋಡಿ, ಇದು ಬಿ ಬ್ಲಂಟ್ ಅನ್ನೋದು, ಇದನ್ನು ಯೂಸ್ ಮಾಡಿನೇ ನೀವು ಹೇರ್ ಸ್ಟ್ರೈಟ್ನಿಂಗ್ನ ಈ ರೀತಿ ಮಾಡಬೇಕು. ಇಲ್ಲ ಅಂದರೆ ಡ್ಯಾಮೇಜ್ ಆಗುತ್ತೆ ಮತ್ತು ತುಂಬಾ ಹೇರ್ ಲಾಸ್ ಆಗುತ್ತೆ. ಸೊ ಅದರಿಂದ ಇದನ್ನು ಹೇರ್ ಸ್ಟ್ರೈಟ್ನಿಂಗ್ನ ಯೂಸ್ ಮಾಡೋದಕ್ಕಿಂತ ಮೊದಲು ನೀವು ಏನು ಮಾಡಿ ಅಂತ ಹೇಳಿದ್ರೆ ಇದನ್ನು ಯೂಸ್ ಮಾಡ್ಕೊಳ್ಬೇಕು. ಬಿ ಬ್ಲಂಟ್ ಅನ್ನೋದು, ಹೀಟ್ ಪ್ರೊಟೆಕ್ಷನ್ ಹೇರ್ ಮಿಸ್ಟ್ ಅನ್ನೋದು, ವಿಟಮಿನ್ B5 ಗ್ರೇಪ್ ಸೀಡು, ಇದನ್ನು ಯೂಸ್ ಮಾಡ್ಕೊಳ್ಳಿ. ಆಗ ನಾವು ಬ್ಯೂಟಿ ಪಾರ್ಲರಲ್ಲಿ ಯಾವ ರೀತಿ ನಾವು ಸ್ಟ್ರೈಟಿಂಗ್ ಮಾಡಿಸ್ತೀವೋ ಆ ಥರ ನಮ್ಮ ಹೇರು ತುಂಬ ಚೆನ್ನಾಗಿರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಮತ್ತು ಕಮೆಂಟ್ ಮಾಡಿ. ನೀವು ಸಹ ಒಂದು ಸಾರಿ ಟ್ರೈ ಮಾಡಿ. ಫಿಲಿಪ್ಸ್ ಕಂಪ್ನಿ ನೀವು ಮಾಡ್ತಾ ಇರ್ತೀರಾ ಅನಿಸುತ್ತೆ, ಆದರೆ ಯಾವಾಗಲೂ ಮಾಡೋಕ್ಕೆ ಹೋಗಬೇಡಿ. ಸ್ಟ್ರೈಟ್ನಿಂಗು ಯಾವಾಗ ಬೇಕೋ ಆವಾಗ ಮಾಡ್ಕೊಳ್ಬೇಕು. ವಾರದಲ್ಲಿ ಒಂದು ಸಾರಿ ಮಾಡಿಕೊಂಡ್ರೆ ಸಾಕು, ಈ ರೀತಿ ಸ್ಟ್ರೈಟಾಗೇ ಇರುತ್ತೆ. ಆಮೇಲೆ ಹೇರ್ ವಾಶ್ ಆದಾಗ ಒಂದು ಸಾರಿ ಬೇಕಾದರೆ ಮಾಡಿಕೊಂಡ್ರೆ ಲೈಟಾಗಿ ಮಾಡಬೇಕು, ತುಂಬಾ ಜಾಸ್ತಿನೂ ಮಾಡೋಕ್ಕೆ ಹೋಗಬಾರ್ದು. ಆಗ ಹೇರು ಶೈನಿ ಆಗಿರುತ್ತೆ, ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.